ಯಾಕೆ ಇಷ್ಟು ಲೇಟಾಗಿ ಬಂದಿದ್ದೀರಾ? ಇಲ್ಲ, ಸ್ವಲ್ಪ ಕೆಲಸ ಇತ್ತು. ಆಯ್ತಾ ಊಟಕ್ಕೆ ಎಲ್ಲಾರ್ದು? ಇನ್ನೂ ಊಟಗಳಿಲ್ಲ. ಅಜಯ್ನು ಸಹನಾ ಹೊರಗಡೆ ಹೋಗ್ರೆ, ಅದಕ್ಕೆ ಕಾಯ್ತಾ ಇದ್ದೀನಿ. ಅಜಯ್ ಜೊತೆ ಸಹನಾ? ಅಜಯ್ ಜೊತೆ ಯಾಕೆ ಹೋದ್ಲು ಸಹನಾ? ಅಲ್ಲ, ವಿಜಯ್ ಜೊತೆಗೆ ಸಹನಾ ಯಾಕೆ ಕಳ್ಸಿದ್ವು? ನಿಂಗೇನು ಬುದ್ಧಿ ಇಲ್ಲ? ಹೋಗ್ಲಿ ಬಿಟ್ರಿ, ಅವ್ರ ಮಾವನ ಜೊತೆ ತಾನೇ ಹೋಗಿರೋದು, ಬೇರೆ ಯಾರ ಜೊತೆ ಹೋಗಿಲ್ಲಲ್ಲ. ಹೋಗ್ಲಿ, ಊಟ ಮಾಡಿ ನಡೀರಿ. ಅಲ್ಲ, ಅವನ ಜೊತೆಗೆ ಸಹನಾಗ ಏನು ಕೆಲಸ? ನಿಂಗೆ ಜ್ಞಾನ ಆಯ್ತಾ? ಇನ್ನು ಮದುವೆ ಆಗ್ದಿರೋ ಹುಡುಗಿ, ಮದುವೆ ಆಗಿರೋ ಹುಡುಗನ ಜೊತೆಗೆ ಏನು ಕಳ್ಸಿದ್ಯಾ ನೀನು? ಬುದ್ಧಿ ಆಯ್ತಾ ನಿನ್ಗೆ? ಬುದ್ಧಿ ಇದ್ದೇ ಕಳಿಸ್ತಾ ಇರೋದು, ಬುದ್ಧಿ ಇಲ್ಲದೆ ಕಳಿಸಿಲ್ಲ ನಾನು. ಮದುವೆ ಆಗಿ ಇಷ್ಟು ವರ್ಷ ಆಯ್ತು, ನಿನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ಲಿಲ್ಲ ನನ್ನ ಕೈಲಿ. ಅದೇನು ವಿಚಿತ್ರನೋ ಏನೋ. ನನ್ನನ್ನು ಅರ್ಥ ಮಾಡ್ಕೊಂಡಿರೋದೇ ಉತ್ತಮ. ಏನಾದ್ರೂ ಮಾಡ್ಕೋಕು. ನಾಳೆ ಬೆಳಿಗ್ಗೆ ಏನಾದ್ರೂ ಅನಾಹುತ ಆದ್ರೆ ನನಗ್ ಮಾತ್ರ ಹೇಳ್ಬಾರ್ದು, ನೋಡ್ಕೋ. ಅನಾಹುತ ಆತಿತ್ತೆ? ಏನು ಆಗಲ್ಲ, ನಡೀರಿ. ಓಹೋ, ನಮ್ಮ ಅಣ್ಣ ಅವ್ರು ಮಾಡೋದಕ್ಕಿಂತ ಅನಾಹುತಗಳು ನೋಡ್ದಾ? ಅವ್ನು ಯಾವನ ಸಂಬಂಧ ಇಲ್ದವನ್ಗೆ ಆಸ್ತಿ ಮನೆ ಕೊಡ್ತಾ ಇರೋದು. ನಾನು ಸ್ವಂತ ತಂಗಿ, ನನ್ಗೇನ್ ಕೊಟ್ಟವ್ರೆ ಅವರು? ಸಂಬಂಧ ಇಲ್ದೋನು? ಮೊನ್ನೆ ಬಂದಿದ್ದಾಗ ನಮ್ಮ ಅಣ್ಣ ಅಂತ ಹೇಳ್ದೆ, ಇವಾಗ ಏನು ಸಂಬಂಧ ಇಲ್ದೋನು ಅಂತ ಇದೆಯಾ? ಏನ್ ಸಮಾಚಾರ? ನಿಮ್ಮ ಅಣ್ಣವ್ರು ನಿನ್ಗೇನು ಕೊಟ್ಟೇ ಇಲ್ಲ? ಯಾಕೆ ಹಿಂಗ್ ಮಾತಾಡ್ತಾ ಇದ್ಯಾ? ಒಳ್ಳೆ ಎರಡ್ನಾಲ್ಗೆ ಆವಿರೋ ತರ ನೀನು. ಎಷ್ಟು ಹಾಲಾಕಿದ್ರು ಒಂದಲ್ಲ ಒಂದ್ ದಿವಸ ವಿಷ ಕಕ್ಕೋ ಜಾತಿ ನಿಂತು. ಸುಮ್ನೆ ಮಾತಾಡ್ಬೇಡ್ರಿ, ಒಳಗಡೆ ಹೋಗ್ರಿ. ಏನಾದ್ರೂ ಮಾಡ್ಕೊಂಡು ಹಾಳಾಗ್ ಹೋಗು. ನನ್ ಮಗಳ ವಿಷಯಕ್ಕೆ ಮಾತ್ರ ಹೋಗ್ಬೇಡ ನೀನು. ನೀನ್ ಹಾಳಾಗಿರೋದಲ್ದ್ರೆ ಅವಳನ್ನು ಹಾಳು ಮಾಡ್ತೀಯಾ? ನನ್ ಮಗಳ್ ಮುಂದೆ ಬಿಟ್ಟೆ ನಾನು ಆಟ ಆಡ್ಸೋದು. ನನ್ ಮಗಳು ನನಗ್ ಬೇಕು. ಅವಳ ಜೀವನಕ್ಕೆ ಏನಾದ್ರೂ ತೊಂದರೆ ಆಗ್ಬೇಕು, ಅವಾಗೈತೆ ನಿಂಗೆ. ಓ, ಬಂದ್ರಾ? ಎಲ್ಲೆಲ್ಲಿ ಸುತ್ತಾಡ್ಕೊಂಡ್ ಬಂದ್ರಿ? ತುಂಬಾ ದೂರ ಲಾಂಗ್ ಡ್ರೈವ್ ಹೋಗಿದ್ವಮ್ಮ. ಸುತ್ತಾಡ್ಕೊಂಡು ಖುಷಿಯಾಗಿ ಬಂದ್ವಿ. ಹೇಗೋ ನೀವಿಬ್ರು ಚೆನ್ನಾಗಿದ್ರೆ ನಂಗೆ ಅಷ್ಟೇ ಸಾಕಮ್ಮ. ಏನಪ್ಪ ಅಜಯ್, ಮನೆಗೆ ಹೋಗ್ಬೇಕಾ? ಇಷ್ಟುವಾಗ ಇಷ್ಟೊತ್ತಾಗೋಗೈತೆ. ಇರು, ಹೋಗಿ ಅಂತೆ ಬೆಳಗ್ಗೆ. ಇಲ್ಲ ಅತ್ತೆ, ಹೋಗ್ಬೇಕು. ಬೆಳಗ್ಗೆಯಿಂದ ಅಣ್ಣನ್ಗೂ ಕಾಣಿಸಿಲ್ಲ, ಮತ್ತೆ ಮನೆಗೂ ಹೋಗಿಲ್ಲ. ಇನ್ನೆಲ್ಲೋದ ಅಂತ ಗಾಬರಿ ಆಗ್ತಾರೆ. ಅಮ್ಮ, ನಾವು ಏನೋ ಒಂದು ಡಿಸೈಡ್ ಮಾಡ್ಕೊಂಡ್ ಬಂದಿದೀವಿ, ನಿನ್ನ ಹತ್ರ ಹೇಳ್ಬೇಕು. ಏನ್ ಡಿಸೈಡು? ಅಮ್ಮ, ನಾಳೆನೆ ನಾನು ಅಜಯ್ ಮಾಮ ಮದ್ವೆ ಆಗ್ತಾ ಇದೀವಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ? ಹೌದಮ್ಮ, ಬೇಕಾದ್ರೆ ಅಜಯ್ ಮಾಮನ್ ಕೇಳು. ಹೌದೇನು ಅಜಯ್? ಹೌದತ್ತೆ, ನಾಳೆನೆ ನಾನು ಸಹನಾನ್ ಮದ್ವೆ ಆಗ್ತೀನಿ. ಏನ್ ಮಾತಾಡ್ತಾ ಇದ್ಯಪ್ಪ ಅಜಯ್? ಜ್ಞಾನ ಇದೆಯಾ ನಿನ್ಗೆ? ಹೆಂಡತಿ ಮಗುನ ಏನ್ ಮಾಡ್ತೀಯಾ? ನಿಮ್ಮ ಅತ್ತೆ ಹಾಕಿ ತಾಳಕ್ಕೆಲ್ಲ ಕುಣಿಬೇಡಪ್ಪ ನೀನು. ಹೋಗು, ನಿಂಗೂ ಸಂಸಾರ ಇದೆಯಲ್ಲ, ಅದನ್ನ ಸರಿ ಮಾಡ್ಕೋ. ಇಲ್ಲ ಮವ, ನನ್ನ ಫ್ಯಾಮಿಲಿಗೆ ನಾನು ತೊಂದರೆ ಮಾಡಲ್ಲ. ನನ್ನ ಹೆಂಡತಿ ನನ್ನ ಮಗುನು ನಾನು ದೂರ ಮಾಡ್ಕೊಳಲ್ಲ. ಸಹನಾನು ನನ್ನ ಜೊತೆನೇ ಇರ್ತಾಳೆ, ಕವಿತಾನು ನನ್ನ ಜೊತೆನೇ ಇರ್ತಾಳೆ. ಬೇಕಾಗಿಲ್ಲಪ್ಪ, ನಾನು ಇನ್ನ ಬದುಕಿದ್ದೀನಿ, ನನ್ನ ಮಗಳಿಗೆ ಮದುವೆ ಮಾಡ್ತೀನಿ. ನಿಮ್ಮ ಅಪ್ಪ ಅಮ್ಮನ್ ಗೊತ್ತಾದ್ರೆ ಏನ್ ಅನ್ಕೊಳಲ್ಲ ಅವರು? ನಿಮ್ಮ ಅತ್ತೆ ಹೇಳ್ದಂಗೆ ಕೇಳ್ತಾ ಇದ್ದಿಲ್ಲ, ನಿನ್ ಬುದ್ಧಿ ಆಯ್ತಾ? ಅಯ್ಯೋ, ಸುಮ್ಮನೆ ಇರ್ರಿ, ಮಕ್ಳೇನೋ ಆಸೆ ಪಟ್ಟವ್ರೆ. ಇವಾಗ ಅವ್ನು ಹೇಳ್ತಾ ಇಲ್ಲ ಹೆಂಡತಿ ಮಗುಗ್ ನಾನೇನು ಮೋಸ ಮಾಡಲ್ಲ ಅಂತ. ಅವ್ರನ್ನೇನು ದೂರ ತಳ್ಬಿಡ್ತಾನ? ಏನೋ ಆಸೆ ಪಟ್ಟವ್ರ ಮದ್ವೆ ಆಗ್ಲಿ ಬಿಟ್ಟು ನೀವ್ಯಾಕೆ ಹಿಂಗಾಡ್ತಾ ಇದ್ದೀರಾ? ನೋಡಪ್ಪ ಅಜಯ್, ಇದೆಲ್ಲ ಆಗದ್ ಕತೆ ಆಯ್ತಾ? ನನ್ನ ಮಗಳ ವಿಷಯಕ್ಕೆ ನೀನ್ ಬರ್ಬೇಡ ಅಷ್ಟೇ. ಅಜಯ್, ನಿಮ್ ಮಾವನ್ ಮಾತು ಕೇಳ್ಬೇಡ. ನಾನ್ ನಿನ್ಗೆ ಸಪೋರ್ಟ್ ಮಾಡ್ತೀನಿ. ಬೆಳಗ್ಗೆ ಬಾ, ಹೋಗ್ ನೀನು. ಎಲ್ಲಾದ್ರೂ ದೇವಸ್ಥಾನ ಹತ್ರ ಹೋಗಿ ಮದ್ವೆ ಮಾಡ್ಕೊಂಡ್ ಬರೋಣ. ಸರಿ ಅತ್ತೆ, ಆಯ್ತು, ಬರ್ತೀನಿ. ಸರಿ ಹೋಗಪ್ಪ, ಲೇಟ್ ಆಗೋಯ್ತು. ಇವಾಗ ಇಲ್ಲ ಇರು ಅಂದ್ರೆ ಇರಲ್ಲ ಅಂತ್ಯಾ? ಇಲ್ಲ ಅತ್ತೆ, ಹೋಗ್ಬೇಕು. ಮನೇಲಿ ಇಷ್ಟೊತ್ತಾಗೋಯ್ತು, ಭಯ ಪಡ್ತಾ ಇರ್ತಾರೆ. ಸರಿ ಆಯ್ತು, ಹೋಗಪ್ಪ. ತೆಗೆದು ಕಪಾಳಕ್ ಕೊಟ್ರೆ ಹೆಂಗಿರ್ಬೇಕು? ನಿಮ್ಮ ಅಮ್ಮನ್ ತಾಳು ಕುಣಿತಾ ಇದೆಯಾ ನೀನು? ನಿಂಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ? ಮದ್ವೆ ಆಗಿ ಒಂದ್ ಮಗು ಆಗೈತೆ, ಅವನ್ ಜೊತೆ ಮದ್ವೆ ಆಗ್ತೀನಿ ಅಂತ ಹೋಗ್ತಾ ಇದೆಯಲ್ಲ, ನಾಚಿಕೆ ಆಗಲ್ಲೇನೆ ನಿನ್ಗೆ? ನನ್ಗ್ಯಾಕಪ್ಪ ನಾಚಿಕೆ ಆಗ್ಬೇಕು? ನನ್ಗ್ಯಾಕೆ ನಾಚಿಕೆ ಆಗ್ಬೇಕು? ಅಮ್ಮ ಆ ಮನೆ ಹೆಣ್ಮಗ್ಳು. ಅಲ್ಲಿ ಹೋದ್ರೆ ಅವ್ರೆಷ್ಟು ಮರ್ಯಾದೆ ಕೊಡ್ತಾರೆ ಅಂತ ನಿಮ್ಗೆ ಗೊತ್ತಾ? ಎಲ್ಲಾರು ಒಂದೊಂದು ಮಾತಾಡ್ತಾರೆ. ಅವಳಲ್ಲ ಪೊಲೀಸಳು ಸಿಂಚನ ಎಷ್ಟು ಮಾತಾಡ್ತಾಳೆ ಗೊತ್ತಾ? ನಾನು ಆ ಮನೆಗೆ ಸೊಸೆಯಾಗಿ ಹೋಗ್ಬೇಕು, ಅವ್ರ ನೆಮ್ಮದಿ ಎಲ್ಲ ಹಾಳು ಮಾಡ್ಬೇಕು. ಯಾರು ಏನ್ ಹೇಳಿದ್ರು ಕೇಳಲ್ಲ. ನಾನು ಅಜಯ್ ಮಾಮನ್ ಮದ್ವೆ ಆಗ್ತೀನಿ ಅಷ್ಟೇ. ನಿಮ್ಗೆ ಇಷ್ಟ ಇದ್ರೆ ಬನ್ರಿ, ಇಲ್ಲ ಅಂದ್ರೆ ಬಿಡ್ರಿ. ಚಂಡಾಳಿ, ಇವಾಗ ಖುಷಿ ಆಯ್ತೇನೆ ನಿನ್ಗೆ? ಸೂರ್ಪ್ನಕ್ಕಿ ಅಂತ ಹೆಂಗ್ಸು ನೀನು. ಇನ್ನ ಅದೆಷ್ಟು ಮನೆ ಹಾಳು ಮಾಡ್ತೀಯೋ ಏನೋ. ಎಲ್ಲ ರಕ್ತ ಹಂಚ್ಕೊಂಡು ಹುಟ್ಟಿರೋ ಅಣ್ಣನ್ಗೆ ಎಷ್ಟು ಮೋಸ ಮಾಡ್ತಾ ಇದೆಯಲ್ಲ ನೀನು. ನೀನು ಒಂದ್ ಹೆಣ್ಣ? ಎಲ್ಲಾ ಹೆಣ್ಮಕ್ಳು ತವ್ರ ಮನೆ ಚೆನ್ನಾಗಿರ್ಲಿ ಅಂತ ಆಸೆ ಪಡ್ತಾರೆ, ನೀನೇನೆ ಹಾಳಾಗ್ಲಿ ಅಂತ ಆಸೆ ಪಡ್ತಾ ಇದ್ಯಾ? ಅವನೇ ನನ್ ಸ್ವಂತ ಅಣ್ಣನ? ನನ್ ಸ್ವಂತ ಅಣ್ಣನ? ಏನು ತಿಳ್ಕೊಂಡೆ ದೊಡ್ಡದಾಗ ಮಾತಾಡಕ್ ಬಂದ್ಬಿಟ್ಟೆ. ಯಾವನ್ಗೋ ಆಸ್ತಿ ಕೊಡ್ತಾರಂತೆ, ಆಸ್ತಿ. ಅವ್ನು ಯಾರೋ ಅವನು ಆಸ್ತಿ ತಗೊಳಕ್ಕೆ. ನನಗ್ ಕೊಡು ಅಂದ್ರೆ ಕೊಡಲ್ಲ ಅಂತಾನಂತೆ. ಇವಾಗ ಅದೇನ್ ಕೊಡಲ್ಲ, ನಾನು ನೋಡೋ ಬಿಡ್ತೀನಿ. ಈ ಜನ್ಮದಾಗ ನೀನಂತೂ ಉದ್ಧಾರ ಆಗೋದೇ ಇಲ್ಲ ಬಿಡು. ಆಗೋದ್ ಬೇಡ ಬಿಡು. ಕವಿತಾ, ಯಾಕಮ್ಮ ಇನ್ನ ಮಲ್ಕೊಂಡಿಲ್ಲ? ಅಖಿಲಮ್ಮ, ಇವ್ರಿನ್ನೂ ಬಂದಿಲ್ಲ, ಅದಕ್ಕೆ ಕಾಯ್ತಾ ಇದ್ದೀನಿ. ಬರ್ತಾನೆ, ಮಲ್ಕೊಮ್ಮ. ಮಲ್ಕೋ, ಏನೋ ಕೆಲಸ ಇರ್ತೈತೆ, ಹೋಗಿರ್ತೀನಿ, ಮಲ್ಕೊ ನೀನು. ಇಲ್ಲ ಅಖಿಲಮ್ಮ, ಬೆಳಗ್ಗೆಯಿಂದ ಫೋನು ಮಾಡಿಲ್ಲ, ಕೆಲಸದ ಹತ್ರನೂ ಹೋಗಿಲ್ಲಂತೆ. ಬಾವ ನನ್ನನ್ನು ಕೇಳಿದ್ರು, ಎಲ್ಲೋದ್ರೋ ಏನೋ ಗೊತ್ತಿಲ್ಲ ಅಖಿಲಮ್ಮ. ಫೋನ್ ಮಾಡಿದ್ದ ಎಲ್ಲವನೇ ಅಂತ ಕೇಳ್ದ? ಇಲ್ಲ ಅಖಿಲಮ್ಮ, ನಾನು ಫೋನೇ ರಿಸೀವ್ ಮಾಡಿಲ್ಲ, ಅವರು ಕಟ್ ಮಾಡ್ತಾ ಇದ್ರು. ಮಲ್ಕೊಮ್ಮ, ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿರ್ತಾನೆ. ಫ್ರೆಂಡ್ಸು ಅಂತ ಅವತ್ತಿಂದ ಅವ್ನು ಸುತ್ತಾಡೋದೇ ಕೆಲಸ. ಇಲ್ಲ ಅಖಿಲಮ್ಮ, ನೀವು ಮಲ್ಕೋ ಹೋಗ್ರಿ, ನಾನು ಆಮೇಲೆ ಮಲ್ಕೊಂತೀನಿ ಅವ್ರು ಬಂದ್ಮೇಲೆ. ಅಯ್ಯೋ, ಒಳ್ಳೆ ಹುಡುಗಿ ನೀನು. ನಡಿಯಮ್ಮ, ಮಲ್ಕ ನಡಿ. ಬೆಳಗ್ಗೆಯಿಂದ ಆ ಮಗುನ ಎತ್ಕೊಂಡು ಮೈಕೈ ಎಲ್ಲ ನೋವು ಬಂದಿರ್ತೈತೆ. ಮಲ್ಕೋ, ನಾನು ಅವ್ನು ಬಂದ್ರೆ ಮಾತಾಡ್ಸಿ ಊಟ ಮಾಡ್ತಾನೆ, ಇಟ್ಕೊಡ್ತೀನಿ. ಅಗೋ ಬಂದ. ಎಲ್ಲೋಗಿದ್ದು ಇಷ್ಟೊತ್ತುನು? ಸ್ವಲ್ಪ ಕೆಲಸ ಇತ್ತಮ್ಮ, ಅರ್ಜೆಂಟು, ಅದಕ್ಕೆ ಹೋಗಿದ್ದೆ. ಯಾಕಮ್ಮ, ಏನಾಯ್ತಮ್ಮ? ಕವಿತಾ ಫೋನ್ ಮಾಡಿದ್ರು, ಫೋನ್ ಕಟ್ ಮಾಡ್ತಾ ಇದ್ದಂತೆ. ಇಲ್ಲಮ್ಮ, ಫ್ರೆಂಡ್ಸ್ ಜೊತೆ ಇದ್ನಲ್ಲ, ಸುಮ್ಮನೆ ಯಾಕೆ ಅಂದ್ಬಿಟ್ಟು ಕಟ್ ಮಾಡ್ತಾ ಇದ್ದೆ.
ಸರಿ ನಡೀರಿ, ಊಟ ಮಾಡಿರಂತೆ. ಇಲ್ಲ ಇಲ್ಲ ಬೇಡ, ಆಯ್ತು, ಊಟ ಆಯ್ತು. ಊಟ ಮಾಡ್ಕೊಂಡೇ ಬಂದಿದ್ದು ನಾನು. ಎಷ್ಟು ಬೇಕಷ್ಟು ಊಟ ಮಾಡಿ ಬಾರೋ. ಅಲ್ಲ, ಮದುವೆ ಆಗಿ ಮಗು ಆಗಿ ನೀನು ಇಷ್ಟೊತ್ನಾಗ ಬಂದ್ರೆ ಹೆಂಗೋ? ಹಾ, ಮುಂಚೆ ಅಂತೂ ಎಂತಿ ಇರಲಿಲ್ಲ, ಮಗು ಇರಲಿಲ್ಲ. ಓಡಾಡ್ಕೊಂಡೆ ಬಿಡು, ಅವನಿಗೂ ಒಬ್ಬನೇ ಬೇಜಾರು ಅಂತ ನಾವು ಬಿಟ್ಬಿಟ್ಟಿದ್ರಿ. ಇವಾಗ ಎಂತಿ ಅವಳೆ, ಮಗು ಐತೆ. ಅಲ್ಲ, ಮಗುನನ್ನ ನೋಡ್ಕೊಂಡು ಮನೆಗಿರ್ಬೇಕು ತಾನೆ? ಹಾ, ನಿಂತರೇನೆ ತಾನೇ ವಿಜಯ್ ಕೆಲಸ ಮಾಡೋದು. ಅವನು ಎಷ್ಟೊತ್ತಿಗೆ ಮನೆಗೆ ಬರ್ತಾನೆ, ನೀನು ಎಷ್ಟೊತ್ತಿಗೆ ಬರ್ತೀಯ? ಏನಪ್ಪ ಅಂತ ಮಹಾನ್ ದಾರಿ ಕೆಲಸ ಮಾಡ್ಕೊಂಡ್ ಬಂದಿರೋದು ನೀನು? ಹಾ, ಬೆಳಗ್ಗೆ ನೋಡಿದ್ರೆ ಹಂಗ್ ಮಾತಾಡ್ಕೊಂಡು ಹೋಗಿದ್ದೆ. ಇವಾಗ ಬೆಳಗ್ಗೆನ ವಿಚಾರ ಮತ್ತೆ ತೆಗಿಬೇಕು, ಮತ್ತೆ ಜಗಳ ಶುರು ಆಗ್ಬೇಕು ಮನೆಗೆ. ಅದಕ್ಕೇನೋ ನೀನ್ ಇಲ್ಲೇ ಕಾಯ್ಕೊಂಡಿರೋದು ನಾನು ಬರೋದಕ್ಕೆ. ಏನಾದ್ರೂ ಮಾತಾಡಿದ್ರೆ ಹಿಂಗ್ ಮಾತಾಡ್ತೀಯ ನೋಡು. ಒಂದು ಸೈನ್ ಹಾಕೊಂಡು ಅಂದಿದ್ಕೆ ಎಷ್ಟೊಂದು ರಾದಂತ ಮಾಡಿ ಹೋದೆ ಬೆಳಗ್ಗೆ. ಹಾ, ಬೆಳಗ್ಗೆ ಬೆಳಗ್ಗೆನೆ ಮನೆಯೊಳಗೆ ಎಲ್ಲಾರ್ಗು ನೆಮ್ಮದಿ ಹಾಳು ಮಾಡೋದಲ್ಲ. ಇವಾಗ ನೋಡಿದ್ರೆ ಇಷ್ಟೊತ್ತಿಗೆ ಬಂದಿದ್ಯಾ 11:45ಗೆ. ಇದೇನ್ ಮನೆ ಅನ್ಕೊಂಡಿದ್ಯಾ ಅಥವಾ ತೋಟದಪ್ಪನ ಧರ್ಮಛತ್ರ ಅನ್ಕೊಂಡಿದ್ಯಾ? ಬರ್ಬಾದಾಗಿತ್ತು ನೋಡಿ ಮನೆಗೆ, ಅಲ್ಲೇ ಎಲ್ಲಾದ್ರೂ ಇರ್ಬೇಕಾಗಿತ್ತು. ಇರೋ, ಹೋಗಿರೋಗು, ಯಾರ್ ಬೇಡ ಅಂತ ಹೇಳಿದ್ರು? ಯಾಕೆ ಮತ್ತೆ ನಾನು ಈ ಮನೆಗೆ ಬಂದ್ರೆ ಎಲ್ಲಾರ್ಗೂ ತೊಂದ್ರೆನೆ. ನಿಮ್ಗೆಲ್ಲ ಬೇಕಾಗಿರೋದು ವಿಜಯಣ್ಣ, ಎಲ್ಲಾರ್ಗೂ ವಿಜಯಣ್ಣ ವಿಜಯಣ್ಣ ವಿಜಯಣ್ಣ. ಇದೇ ಆಯ್ತು ನಿಮ್ ಕತೆ. ನಾನಂದ್ರೆ ಈ ಮನೇಲಿ ಯಾರಿಗೂ ಆಗೋದೇ ಇಲ್ಲ. ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೀಯಾ? ಆ, ಬಾವ ಎಷ್ಟೊಂದು ಜವಾಬ್ದಾರಿ ಹೊತ್ಕೊಂಡವ್ರು ಗೊತ್ತಾ? ನಿಮ್ಗೇನು ಇಲ್ಲ, ಏನು ಜವಾಬ್ದಾರಿನೇ ಇಲ್ಲ ನಿಮ್ಗೆ. ಸುಮ್ಮನೆ ಸುತ್ತಾಡ್ತೀರಾ. ಏನ್ ಸುತ್ತಾಡ್ತೀರಾ? ಸುತ್ತಾಡೋದ್ರಲ್ಲಿ ಏನಾದ್ರೂ ಪ್ರಯೋಜನ ಆಯ್ತಾ? ಮಾತಾಡ್ಸಿದ್ರೆ ಹಿಂಗೆಲ್ಲ ಮಾತಾಡ್ತೀರಾ. ನೀನ್ ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿರ್ತೀಯಾ? ಮಾತಾಡ್ಬೇಡ ನೀನು. ನಿಂಗೇನ್ ಗೊತ್ತು ಹೊರ್ಗಿನ ವ್ಯವಹಾರ? ಯಾಕೋ ಅವಳ ಮೇಲೆ ಜೋರ್ ಮಾಡ್ತಾ ಇದೀಯಾ? ಹಾ, ಏನ್ ಮಾಡಿದ್ಲು? ನನ್ ಗಂಡನ್ ಬರ್ಲಿ ಅಂತ ಕಾಯ್ಕೊಂಡಿದ್ದಲ್ಲ, ಅದಕ್ಕ ಜೋರ್ ಮಾಡೋದ್ ನೀನು? ಹಾ, ಇನ್ಮೇಲೆ ಬರೋದೇ ಇಲ್ಲ ಬಿಡು. ನನ್ ಪಾಡಿಗೆ ನಾನು ಎಲ್ಲಾದ್ರೂ ಬದ್ಕೊಂತೀನಿ. ಯಾಕೆ ನನ್ನಿಂದ ನಿಮ್ಗೆಲ್ಲ ತೊಂದ್ರೆ? ಆಯ್ತು, ಹಂಗೆ ಮಾಡು. ನೀನ್ ಹೆಂಡ್ತಿನೂ ನಿನ್ ಮಗಳನ್ನ ಕರ್ಕೊಂಡೋಗಿ ಎಲ್ಲಾದ್ರೂ ಬದುಕೋ. ನಮ್ಗೇನಾಗ್ಬೇಕು? ನಾನೇ ಕರ್ಕೊಂಡೋಗ್ಬೇಕು? ನಾನ್ ಕರ್ಕೊಂಡೋಗಲ್ಲ, ಇಲ್ಲೇ ಬಿದ್ದಿರ್ತಾರೆ ಬಿಡು. ತೆಗ್ಗಿದ್ ಕಪಾಳಕ್ ಕೊಟ್ಟಿದ್ದೀನಂದ್ರೆ ಹೆಂಗಿರ್ಬೇಕು ನಿಂಗೆ? ಯಾವಳ ಹೇಳ್ಕೊಡ್ತಾ ಇದ್ದಾಳೆ ನಿಂಗೆ ಇದೆಲ್ಲ? ನೀನು ಹಿಂಗ್ ಮಾತಾಡು ಅಂತ ಯಾರು ಯಾರ್ ಟ್ರೈನಿಂಗ್ ಕೊಡ್ತಾವ್ರ ನಿಂಗೆ? ಏನ್ ಸಮಾಚಾರ ನಿಂದು? ಹಾ, ಯಾರೋ ಟ್ರೈನಿಂಗ್ ಕೊಡಕ್ಕೆ? ನಾನೇ ನಿನ್ನ ಎಳೆ ಮಗಲ್ಲ, ನನಗೂ ಗೊತ್ತು ಯಾವ ಸರಿ ಯಾವ ತಪ್ಪು ಅಂತ. ಯಾರೋ ಟ್ರೈನಿಂಗ್ ಕೊಡ್ತಾರಂತೆ ಟ್ರೈನಿಂಗು. ಏನ್ ಮಾತಾಡ್ತೀಯಮ್ಮ? ಏಯ್, ನೀನ್ ಬೆಳಗ್ಗೆ ಸೈನ್ ಹಾಕು ಅಂತ ಹೇಳಿದಾಗೆ ನೀನ್ ಆಡಿದ ನಾಟಕಕ್ಕೆ ಗೊತ್ತಾಯ್ತು ಇದೆಲ್ಲ ಸುವರ್ಣಿ ಮಾಡಿರೋ ಪ್ಲಾನು ಅಂತ. ಇನ್ನು ಏನೇನ್ ಹೇಳಿದ್ಲು? ಏನೇನ್ ಹೇಳ್ಕೊಟ್ಟವಳೆ? ನಮ್ ಸಂಸಾರ ಹಾಳು ಮಾಡ್ಬಿಡು ಅಂತ ಹೇಳ್ಕೊಟ್ಟವಳ ಅವಳು. ಅವಳಿಗೆ ಎಷ್ಟು ಕೊಟ್ರು ಅಷ್ಟೇ, ಗಂಟ್ಲು ಕಾಣ ಕೊಟ್ರು ಅಷ್ಟೇ, ಇನ್ನ ಬೇಕು ಅಂತಾಳ ಅವಳು. ಸ್ವಂತ ತಂಗಿಗೆ ಆಸ್ತಿ ಕೊಡೋದ್ ನೋಡಿದೀನಿ. ಯಾರೋ ಬೇರೆಯವ್ರಿಗೆ ನೀವು ಆಸ್ತಿ ಕೊಡ್ತಾ ಇದ್ದೀರಲ್ಲ, ನಿಮ್ಗೈತಾ? ಹಾ, ನಿಮ್ಗೈತಾ ನಮ್ಮ ನಿಯತ್ತು? ನೀವು ಮಾತು ಕೊಟ್ಬಿಟ್ಟಿದ್ದೀರಂತೆ, ಅದಕ್ಕೆ ನಾನು ಸೈನ್ ಹಾಕ್ಬಿಟ್ಟಂತೆ. ಯಾರನ್ನ ಕೇಳಿ ಮಾತು ಕೊಟ್ರಿ ನೀವು? ಜಮೀನ್ ಕೊಡ್ತೀವಿ ಅಂತ ನನ್ನನ್ನೇನು ಕೇಳಿದ್ರೆ ನೀವು? ನನ್ನನ್ನೇನು ಕೇಳ್ತೀರಾ? ನಿಮ್ ಮನೆಗೆ ಅವನೆಲ್ಲ ಯಜಮಾನ್ ವಿಜಯ್, ಅವನು ಹೇಳಿದ್ರೆ ಸಾಕು ನಿಮ್ಗೆ. ನಾವೆಲ್ಲರೂ ಲೆಕ್ಕಕ್ಕೆ ಇಲ್ಲ ಅಲ್ಲ? ಅವನ ಬಗ್ಗೆ ಮಾತಾಡ್ಬೇಡ ನೀನು. ಅವನ ಬಗ್ಗೆ ಮಾತಾಡಿಷ್ಟು ಯೋಗ್ಯತೆ ನಿನ್ಗಿಲ್ಲ. ಅದೇ ಅದೇ ನಾನು ಹೇಳ್ತಾ ಇರೋದು, ಅದೇ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ. ಆ ಮಗನ್ ಮಾತ್ರ ತಲೆ ಮೇಲೆ ಕಣ್ ಮೆರೆಸ್ತೀರಾ, ನನ್ನನ್ ಮಾತ್ರ ಕಾಲಲ್ಲಿ ಒದಿತೀರಾ. ಅಜಯ್, ಬಾಯ್ಗೆ ಬಂದಂಗೆಲ್ಲ ಮಾತಾಡ್ಬೇಡ್ವೋ. ನನ್ ತಮ್ಮದಿರ್ ಚೆನ್ನಾಗಿರ್ಲಿ ಅಂತ ಎಲ್ಲ ಕಷ್ಟನೂ ತಾನೊಬ್ನೇ ಅನುಭವಿಸ್ತಾ ಇದ್ನಲ್ಲ, ಅದಕ್ಕ ನೀನು ಮಾತಾಡ್ತಾ ಇರೋದು? ಹಾ, ಆವತ್ತೇ ಉಗಿದು ಜೊತೆಲಿ ಕರ್ಕೊಂಡೋಗಿ ಕೆಲಸದ ಹತ್ರ ನಿಲ್ಸಿದ್ರೆ ಇವತ್ತು ಅವನಿಗೆ ಮಾತು ಕೇಳೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಮಾತು ಮುಂಚೆ ಅಮ್ಮ ನನ್ನ ತಮ್ಮನೋರು ಚೆನ್ನಾಗಿರ್ಲಿ, ಇನ್ನೂ ಚಿಕ್ಕೋರು ಅವ್ರು, ಇನ್ನೂ ಚಿಕ್ಕೋರು. ಇವತ್ತು ನೋಡ್ದ ನೀನ್ ಮಾತಾಡ್ತಾ ಇರೋ ಮಾತು, ಅವ್ನು ಕೊಡ್ತಾ ಇರೋ ಬೆಲೆ ಇದೇನೇನೋ. ಅವ್ನು ಕೊಡ್ತಾ ಇರೋ ಬೆಲೆ ನೀನು ನೋಡಮ್ಮ. ಯಾವಾಗೋ ಆಗಿರೋ ಪುರಾಣ ಎಲ್ಲ ನನ್ಗೆ ಬೇಕಾಗಿಲ್ಲ, ಆಯ್ತಾ? ನಾನ್ ಸೈನ್ ಹಾಕಲ್ಲ ಅಂದ್ರೆ ಹಾಕಲ್ಲ. ಆ ಆಸ್ತಿ ಮನೆ ಎಲ್ಲಾನು ಅತ್ತೆ ಕೊಡ್ರಿ. ಕೊಡಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಏನ್ ಮಾಡ್ತೀಯಾ? ಅಕ್ಕಿಲಮ್ಮ, ಏನಿದ್ರು ಬೆಳಿಗ್ಗೆ ಮಾತಾಡ್ಕೊಳ್ಳೋ ಅಕ್ಕಿಲಮ್ಮ. ಇವಾಗ ಮಲ್ಕೋ ಹೋಗಿ ಅಕ್ಕಿಲಮ್ಮ. ನಿನ್ ನಾಳೆ ಬರನೇ ಚೆನ್ನಾಗಿಲ್ಲ ಬಿಡು ಕವಿತಾ. ಥು, ಇವ್ನು ಇಂಥ ಕಚ್ಚಡ ಅಂತ ಗೊತ್ತಿದ್ರೆ ನೀನು ನಿಮ್ಮ ಮನೆಗೆ ಸೊಸೆನೆ ಮಾಡ್ಕೊಂತ ಇರ್ಲಿಲ್ಲ. ಆಳ್ ಬಿತ್ತು ಹೋಗ್ಲಿ ಅಂತ ಬಿಟ್ಬಿಡ್ತಾ ಇದ್ದೆ. ಹೋಗ್ಲಿ ಬಿಡು ಅಕ್ಕಿಲಮ್ಮ, ನನ್ನನ್ನ ಬರ ಏನ್ ಮಾಡಕತ್ತೈತೆ. ಸ್ವಲ್ಪ ಊಟ ಮಾಡಿ ನಡೀರಿ, ಎಷ್ಟು ಬೇಕೋ ಅಷ್ಟು. ಬೇಕಾಗಿಲ್ಲ, ಹೊರ್ಗಡೆ ಊಟ ಮಾಡ್ಕೊಂಬಂದೆ ಅಂತ ಹೇಳಿಲ್ಲ ನಿಮ್ಗೆ. ಮಲ್ಕೋ ಸುಮ್ನೆ, ನನಗ್ ಕಾಯ್ಕೊಂಡು ಕೂತವಳಂತೆ. ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ? ಏನಾಯ್ತು ನಿಮ್ಗೆ? ಸುಮ್ನೆ ಮಲ್ಕೋ ಅಂತಂದ್ರೆ ತಲೆ ತಿಂತಾಳೆ. ಬೆಳಗ್ಗೆ ನಾನು ಬೇಗ ಎದ್ದೇಳ್ಬೇಕು, ಮಲ್ಕೋ. ನಂಗೆ ನಿದ್ದೆ ಬರ್ತಾ ಇದೆ.